ಆದರೆ ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನ ಸಂಗಡ ಇರಬೇಕಾದ್ರೆ ಯಾವುದು ಕೂಡ ನಿನಗೆ ಕೇಡು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೂರ ಎನ್ನುವಂತ ಮೈದಾನದಲ್ಲಿ ಬಾಬೇಲ್ ಎನ್ನುವಂತ ಸಂಸ್ಥಾನದ ಅರಸನಾಗಿರ್ತಕ್ಕಂಥ ನೆಬೂಕದ್ನೆಚ್ಚರ್ ಎನ್ನುವಂತ ವ್ಯಕ್ತಿ 60 ಮೊಳ ಉದ್ದದ ಬಂಗಾರದ ಮೂರ್ತಿಯನ್ನ ಒಂದು ಮೈದಾನದಲ್ಲಿ ಮಾಡಿಸಿ ಇಡ್ತಾನೆ. ಎಷ್ಟು ಮೊಳ? 60 ಮೊಳ, 60 ಮೊಳ ಉದ್ದದ ದೊಡ್ಡದಾಗಿರ್ತಕ್ಕಂಥ ಮೂರ್ತಿಯನ್ನ ಮಾಡಿಸಿ, ಬಂಗಾರದ ಮೂರ್ತಿಯನ್ನ ಮಾಡಿಸಿ ಇಡ್ತಾನೆ. ಇದೇ ದೇವರು. ಇದಕ್ಕೆ ಎಲ್ಲರೂ ಕೂಡ ನೀವೇನ್ ಮಾಡಬೇಕು? ಅಡ್ಡ ಬೀಳಬೇಕು. ಅಡ್ಡ ಬೀಳಲಾರ್ದೆ ಇದ್ರೆ, ಒಂದು ವೇಳೆ ಯಾರಾದ್ರೂ ಅಡ್ಡ ಬೀಳಲಾರ್ದೆ ಇದ್ರೆ ಅವ್ರನ್ನ ಏನ್ ಮಾಡ್ತೀವಿ ನಾವು? ದಗದಗನೆ ಉರಿಯುವಂತ ಬೆಂಕಿಯ ಕೊಂಡದಲ್ಲಿ ನಾವೇನ್ ಮಾಡ್ತೀವಿ? ಹಾಕ್ತೀವಿ ಅಂತೇಳಿ ಏನ್ ಮಾಡಿದ್ರು? ಒಂದು ರಾಜಾಜ್ಞೆಯನ್ನ ಹೊರಡಿಸಿದ್ರು ಪ್ರಿಯರೇ. ಯಾರಾದ್ರೂ ಭಯಪಡುವಂತ ಸಂಗತಿನೇ ಅಲ್ವಾ ಪ್ರಿಯರೇ? ಯಾಕಂದ್ರೆ ನೆಬೂಕದ್ನೆಚ್ಚರ್ ಎನ್ನುವಂತ ಅರಸ ಬಹಳ ಕೆಟ್ಟದಾಗಿರುವಂತ ಅರಸನಾಗಿದ್ದ, ದುಷ್ಟನಾಗಿದ್ದ, ಬಹಳ ಹುಚ್ಚನಾಗಿದ್ದ. ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ಆ ನೆಬೂಕದ್ನೆಚ್ಚರ್ ಹೊರಡಿಸಿದಂತ ರಾಜಾಜ್ಞೆಯನ್ನ ಅಲ್ಲಿರ್ತಕ್ಕಂಥ ಎಲ್ಲಾ ಪ್ರಜೆಗಳು ಪಾಲಿಸಲೇಬೇಕಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಇಸ್ರಾಯೇಲ್ ದೇಶದಿಂದ ಸೆರೆಯಾಳುಗಳಾಗಿ, ದಾಸರಾಗಿ 4 ಜನರು ಯುವಕರು ಏನ್ ಮಾಡಿದ್ರು? ಆ ಸ್ಥಳಕ್ಕೆ ಒಯ್ಯಲ್ಪಟ್ಟಿದ್ರು ಪ್ರಿಯರೇ. ಅವ್ರ ಹೆಸರು ಏನಂದ್ರೆ ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ಮತ್ತು ದಾನಿಯೇಲನು ಎಂಬುದಾಗಿ. ಹಲ್ಲೆಲೂಯಾ. ಇವರು ಆ ಸ್ಥಳಕ್ಕೆ ಒಯ್ಯಲ್ಪಟ್ಟಂತ ಸಂದರ್ಭದಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಶಾದ್ರಾಕ್, ಮೇಷಕ್, ಅಬೇದ್ನೆಗೋರು ದೂರದಲ್ಲಿ ನಿಂತುಕೊಂಡಿದ್ದಾರೆ. ಯಾರೇ ಆಗಿರ್ಲಿ, ಯಾರನ್ನ ಟಾರ್ಗೆಟ್ ಮಾಡ್ತಾರೆ ಹೇಳ್ರಿ? ದೇವ್ರ ಮಕ್ಕಳನ್ನೇ ಟಾರ್ಗೆಟ್. ಇವ್ರು ಚರ್ಚಿಗೆ ಹೊಂಟಾರ್ರಿ, ಇವರಿಗೆ ನಮ್ಮ ಕುಲದಿಂದ ನಾವು ಹೊರಗೆ ಹಾಕ್ಬೇಕು. ಹಲ್ಲೆಲೂಯಾ. ಇವ್ರು ಚರ್ಚಿಗೆ ಹೊಂಟಾರ, ಇವ್ರಿಗೆ ಏನು ಹೇಳಬಾರದು ನಾವು. ಹಲ್ಲೆಲೂಯಾ. ಬೇರೆ ಎಲ್ಲಿಗೆ ಹೋದ್ರು ಏನು ಮಾಡಲ್ಲ. ಹಲ್ಲೆಲೂಯಾ. ಅಡವಿಯಲ್ಲಿರ್ತಕ್ಕಂಥದ್ದು ಕಡೆಗೆ ಹೋದ್ರು ಏನು ಮಾಡಲ್ಲ, ನೀರಿನಾಗಿರುವಂಥದ್ದು ಕಡೆಗೆ ಈಗ ಹೋದ್ರು ಏನು ಮಾಡಲ್ಲ, ಬೆಟ್ಟದ ಮೇಲೆ ಇರುವಂಥದ್ರ ಕಡೆಗೆ ಹೋದ್ರೆ ಏನು ಮಾಡಲ್ಲ, ಇನ್ನೊಂದು ಎಲ್ಲೋ ಇರುವಂಥದ್ರ ಕಡೆಗೆ ಈಗ ಹೋದ್ರೆ ಏನು ಮಾಡಲ್ಲ. ಆದರೆ ಯೇಸಪ್ಪನ ಕಡೆಗೆ ಬಂದರೆ ಎಲ್ಲರೂ ಏನು ಮಾಡ್ತಾರೆ? ಎದ್ದು ಕುಂದಿರ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕಂದ್ರೆ ಯೇಸಪ್ಪ ನಿಜವಾದ ದೇವರಾಗ್ಯಾನ. ಹಲ್ಲೆಲೂಯಾ. ಅನೇಕರಿಗೆ ಅದನ್ನ ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಅನೇಕರಿಗೆ ಅದನ್ನ ಜೀರ್ಣಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತನ ಕಡೆಗೆ ಬರುವಾಗ ಆತನು ಯಾರನ್ನು ಕೂಡ ಕೈ ಬಿಡಲಾರದೆ ಅನೇಕರನ್ನ ಏನ್ ಮಾಡ್ತಾ ಇದ್ದಾನೆ? ಅವರ ಜೀವಿತದಲ್ಲಿ ಮೇಲುಗಳನ್ನು, ಆಶೀರ್ವಾದಗಳನ್ನ ಮಾಡಿ ಅವರ ಕುಟುಂಬಗಳನ್ನ ಕಟ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲೇ ನಮ್ಮ ಮಧ್ಯದಲ್ಲಿದ್ದಾರೆ ಬಸ್ನಗೌಡ ಅವರು. ಹಲ್ಲೆಲೂಯಾ. ಅವರ ಜೀವಿತದ ಸಾಕ್ಷಿಯನ್ನು ನಾವು ನೋಡುವಾಗ ಅವ್ರು ಇಲ್ಲಿಗೆ ಬರಲಾರಕ್ಕಿಂತ ಮುಂಚಿತವಾಗಿ ಅನೇಕವಾದಂಥ ತೊಂದರೆಯಲ್ಲಿ ಅವರು ಇದ್ರು ಪ್ರಿಯರೇ. ಆದರೆ ಅವ್ರು ಇಲ್ಲಿಗೆ ಬಂದ ಮೇಲೆ ಅದ್ಭುತವಾಗಿ ಏನ್ ಮಾಡಿದ್ರು? ಅವ್ರ ದಂಪತಿಗಳಿಬ್ಬರು ಒಂದಾಗುವಂತೆ ಇವತ್ತಿನ ದಿನ ಜಾನ್ವಿ ಆ ಮಗಳನ್ನ ಕರ್ಕೊಂಡು ಬರುವಂತ ದೇವ್ರು ಏನ್ ಮಾಡಿದಾರ? ಆಶೀರ್ವಾದ ಮಾಡಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಭಾನುಮತಿ ಮಾಟ ಮಂತ್ರದಿಂದ ದೇವರು ಬಿಡುಗಡೆ ಮಾಡಿ ತಮ್ಮ ದೇವಸ್ಥಾನಕ್ಕೆ ದೇವರು ಕರೆದುಕೊಂಡು ಏನ್ ಮಾಡಿದ್ದಾರೆ? ಬಂದಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ಅಕ್ಕಮ್ಮನವ್ರು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಅವರ ಜೀವಿತದಲ್ಲಿ, ಅವರ ಮಗಳ ಜೀವಿತದಲ್ಲಿ, ಅನಿತಾ ಅಕ್ಕ ಅವರ ಜೀವಿತದಲ್ಲಿ ದೇವರು ಮಾಡಿದಂತ ಕಾರ್ಯ ಚಿಕ್ಕದ? ದೊಡ್ಡದಾಗಿರ್ತಕ್ಕಂಥ ಕಾರ್ಯ. 7 ವರ್ಷಗಳು ಮಕ್ಕಳಾಗಲಾರದಂಥ ಸ್ಥಿತಿ. ಗಂಡನು 2 ವರ್ಷ ಬಿಟ್ಟಿದ್ದಾನೆ. ಗಂಡನ್ನು ಕರ್ಕೊಂಡು ಹೋಗಲ್ಲ ಅಂತೇಳಿ ಹೇಳಿದಾನೆ, ಡೈವರ್ಸ್ ಕೊಡ್ತೀನಿ ಅಂತೇಳಿ ಹೇಳಿದಾನೆ. ಅದೇ ಗಂಡನ ಏನ್ ಮಾಡಿದ ಪ್ರಿಯರೇ? ಬಂದು ಕರೆದುಕೊಂಡು ಹೋದ. ಇಷ್ಟು ಇನ್ನ ಒಂದು 3 ತಿಂಗಳಾಗ ನೀನೇನಾದ್ರೂ ಕನ್ಸೀವ್ ಆಗ್ಲಿಲ್ಲ ಅಂದ್ರೆ, ನಿನಗೆ ಮಕ್ಕಳು ಆಗ್ಲಿಲ್ಲ ಅಂದ್ರೆ, ನೀನು ಒಂದು ವೇಳೆ ಗರ್ಭಿಣಿ ಆಗ್ಲಿಲ್ಲ ಅಂದ್ರೆ ನಿನ್ನನ್ನು ನಾನು ಏನ್ ಮಾಡ್ತೀನಿ? ಬಿಟ್ಟು ಬೇರೆ ಮದುವೆಯನ್ನ, ಡೈವರ್ಸ್ ಕೊಟ್ಟು ಬೇರೆ ಮದುವೆಯನ್ನ ಮಾಡ್ಕೊಂತೀನಿ ಅಂತೇಳಿ. ಹಲ್ಲೆಲೂಯಾ. ಅವ್ರು ಹೇಳಿದ ಗಡುವಿಗಿಂತ ಮುಂಚಿತವಾಗಿ ದೇವ್ರು ಏನ್ ಮಾಡಿದ್ರು? ಇಬ್ರು ಅವಳಿ ಜವಳಿ ಮಕ್ಕಳ ಹುಟ್ಟುವಂತೆ ಮಾಡಿದ್ರು ಪ್ರಿಯರೇ. ಹಲ್ಲೆಲೂಯಾ. ಎಲ್ಲ ಕಾರ್ಯಗಳನ್ನ ದೇವ್ರು ಏನ್ ಮಾಡ್ತಾರೆ? ತನ್ನನ್ನು ಹುಡುಕಿಕೊಂಡು ಬರುವಂತವ್ರ ಜೀವಿತದಲ್ಲಿ ಮಾಡ್ತಾರೆ. ಹಲ್ಲೆಲೂಯಾ. ಅದ್ರ ಸಲುವಾಗಿ ಬೇರೆ ಎಲ್ಲಿ ಹೋದ್ರೆ ಯಾರು ಏನು ಅನ್ನಲ್ಲ. ಯೇಸು ಕ್ರಿಸ್ತನ ಹತ್ತಿರಕ್ಕೆ ಬರುವಾಗ ಎಲ್ಲರೂ ಏನ್ ಮಾಡ್ತಾರೆ? ನಿಮ್ಮನ್ನ ಟಾರ್ಗೆಟ್ ಮಾಡ್ತಾರೆ. ಯಾಕಂದ್ರೆ ಎಲ್ಲರೂ ಕತ್ತಲೆಯಲ್ಲಿದ್ದಾರ, ಏಸಪ್ಪ ಏನಾಗಿದ್ದಾನೆ? ಬೆಳಕಾಗಿದ್ದಾನೆ. ನೀವು ಏಸಪ್ಪನ ಕಡೆಗೆ ಬರುವಾಗ ನೀವು ಕೂಡ ಏನಾಗ್ತೀರಿ? ಬೆಳಕಾಗ್ತೀರಿ. ಕತ್ತಲೆಯಲ್ಲಿರುವಂಥವ್ರು ಬೆಳಕನ್ನ ನೋಡಿ ಏನ್ ಮಾಡ್ತಾರೆ? ಅಸಹ್ಯ ಪಟ್ಕೊಂತಾರೆ. ಹಲ್ಲೆಲೂಯಾ. ನಾವು ಕತ್ಲೆಯಲ್ಲಿರುವಂಥವ್ರು, ನಮ್ಗೆ ಕತ್ಲೆನೇ ಇಷ್ಟ. ಅದೇನಂತಾರಲ್ಲ, ಕಾಮಣಿ ಕಣ್ಣನಿಗೆ ನೋಡೋದೆಲ್ಲ ಕಾಣೋದೆಲ್ಲ ಅಳಿದೆ ಅಂತ. ಅವರು ಎಲ್ಲ ನಮ್ಮಂಗೆ ಇರಬೇಕು, ಕತ್ಲಲ್ಲೇ ಇರಬೇಕು, ಪಾಪದಲ್ಲೇ ಇರಬೇಕು, ಪಾಪದಲ್ಲೇ ಜೀವಿಸಬೇಕು ಅಂತೇಳಿ ಅವರು ಅಂದುಕೊಳ್ತಾ ಇರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಕೆಲವು ಜನರು ಉದ್ಧಾರ ಆಗುವಂಥದ್ದು ಅವರಿಗೆ ಇಷ್ಟ ಇಲ್ಲ. ಹಲ್ಲೆಲೂಯಾ. ಎಲ್ಲ ಜಾತಿ ಜನಾಂಗಗಳ ದೇವರು ಯಾರಾಗಿದ್ದಾನೆ? ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಒಂದೇ ಜನಾಂಗದ ದೇವರಲ್ಲ ಯೇಸಪ್ಪ. ಹಲ್ಲೆಲೂಯಾ. ಅದರ ಸಲುವಾಗಿ ಇವತ್ತಿನ ದಿನ ಮುಸ್ಲಿಮ್ಸರು ಯೇಸು ಸ್ವಾಮಿಯನ್ನು ನಂಬ್ತಾ ಇದ್ದಾರೆ, ಯಹೂದಿಗಳು ಯೇಸು ಸ್ವಾಮಿಯನ್ನು ನಂಬ್ತಾ ಇದ್ದಾರೆ. ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಕುಲದವರು
ಕುಲಗಳು ಎಷ್ಟದವು ಆ ಎಲ್ಲ ಕುಲಗಳಿಂದ ಇರುವಂಥವರೆಲ್ಲರೂ ಕೂಡ ಯೇಸು ಸ್ವಾಮಿಯನ್ನ ನಂಬಿದಂಥವ್ರು ಇದ್ದಾರೆ ಪ್ರಿಯರೇ. ಬೆಂಗಳೂರಿಂದ ಒಬ್ರು ಪಾಸ್ಟರ್ ಬಂದಿದ್ರು. ಅವ್ರ ಹೆಸರು ಏನಂದ್ರೆ ಸುಬೇಗೌಡ ಅಂತೇಳಿ. ಪಾಸ್ಟರ್ ಹೆಸರು ಏನು? ಸುಬೇಗೌಡ. ಅವ್ರು ಹೇಳಿದ್ರು, ಅಯ್ಯೋ ನಾನು ಭಯಂಕರವಾದಂಥ ಸಂಪ್ರದಾಯದಲ್ಲಿ ನಾನು ಜೀವಿಸ್ತಾ ಇದ್ದೆ. ಇಲ್ಲಿ ಜೀವಿಸ್ತಾ ಇದ್ರಂತೆ, ಸಂಪ್ರದಾಯದಲ್ಲಿ ಜೀವಿಸ್ತಾ ಇದೆ. ಯಾಕ ಅವ್ರ ತಂದೆಯವರಿಗೆ ಅವ್ರು ಪ್ರಶ್ನೆ ಮಾಡುವಾಗ ಕೇಳ್ತಾ ಇದ್ರಂತೆ, ಯಾಕಪ್ಪ ಇದೆಲ್ಲ ಮಾಡ್ತಾ ಇದೆ? ಇಲ್ಲ ನಮ್ಮಪ್ಪ ಮಾಡ್ಯಾನ. ಅವರು ಕೇಳಿದ್ರೆ, ಇಲ್ಲ ನಮ್ಮ ತಾತ ಮಾಡ್ಯಾನ, ಅದಕ್ಕೆ ನಾನು ಮಾಡ್ತಾ ಇದ್ದೇನೆ. ಹಲ್ಲೆಲೂಯಾ. ಇಲ್ಲ ನಾಳೆ ನಾನು ನನ್ನ ಮಕ್ಳಿಗೆ ಕೂಡ ಏನು ಮಾಡ್ತೀನಿ, ಇದೇ ಮಾಡು. ಯಾಕಂದ್ರೆ ರೀಸನ್ ಗೊತ್ತಿಲ್ಲ. ಅವ್ರು ಮಾಡಿ ಹೇಳ್ಯಾರ. ಒಂದು ವೇಳೆ ಇನ್ನೊಂದು ಏನೋ ಕ್ವಶನ್ ಕೇಳಿದ್ರೆ ನಿಮ್ಗೆ ಏನು ಮಾಡ್ತೀನಿ, ನಾನು ಹೊಡಿತೀನಿ ಅಂತಿದ್ದನಂತೆ. ಹಲ್ಲೆಲೂಯಾ. ಆದರೆ ಸುಬೇಗೌಡ ಅವರು ಸತ್ಯವೇದ ಅವರಿಗೆ ಸಿಕ್ಕಿ ಅವರು ದೇವ್ರ ಕಡೆಗೆ ಬಂದು ರಕ್ಷಣೆ ಹೊಂದಿ ಇವತ್ತಿನ ದಿನ ಒಳ್ಳೆಯ ಸುವಾರ್ತೆಯನ್ನು ಬೆಂಗಳೂರಲ್ಲಿ ಏನು ಮಾಡ್ತಾ ಇದ್ದಾರೆ, ಸಾರ್ತಾ ಇದ್ದಾರೆ ಪ್ರೇರ. ಅವ್ರು ಹೇಳುವಂಥ ಸಾಕ್ಷಿ ಒಂದೇ, ನಾನು ಸಂಪ್ರದಾಯದಲ್ಲಿ ಇದ್ದೆ, ಆದರೆ ದೇವರು ನನ್ನನ್ನು ಏನು ಮಾಡಿದ್ರು, ಸತ್ಯ ಮಾರ್ಗದ ಕಡೆಗೆ ನಡೆಸಿದ್ದಾರೆ ಎಂಬುದಾಗಿ ಈ ಹೇಳಿದ ನೆಬೂಕದ್ನೆಚ್ಚರ ರಾಜ ದೂರ ಎನ್ನುವಂಥ ಮೈದಾನದಲ್ಲಿ 60 ಮೊಳ ಅಡಿ ಉದ್ದದ ಬಂಗಾರದ ಮೂರ್ತಿಯನ್ನು ನಿಲ್ಲಿಸಿ ಎಲ್ಲರೂ ಇದಕ್ಕೆ ಅಡ್ಡ ಬೀಳಬೇಕು, ಯಾರು ಅಡ್ಡ ಬೀಳೋದಿಲ್ವೋ ಅವ್ರನ್ನ ಬೆಂಕಿ ಕೊಂಡಕ್ಕೆ ಹಾಕ್ತೀವಿ ಅಂತೇಳಿ. ಅವಾಗ ಎಲ್ಲರೂ ಅಡ್ಡ ಬೀಳ್ತಾ ಇದ್ದಾರೆ ಪ್ರೇಯರೇ. ಅಡ್ಡ ಬೀಳೋದಕ್ಕಿಂತ ಮುಂಚಿತವಾಗಿ ಏನು ಊದ್ತಾರೆ, ತುತ್ತೂರಿಯನ್ನು ಊದ್ತಾರೆ. ನಮ್ಮ ಕಡೆಗೆ ಏನಂತೀವಿ, ಸನಾಯಿ ಅಂತೀವಲ್ಲ. ಹಲ್ಲೆಲೂಯಾ. ಸನಾಯಿ ಅಂತೀರ ಏನಂತೀರ ಅದಕ್ಕೆ? ಹಲ್ಲೆಲೂಯಾ. ಮದುವೆ ಟೈಮ್ನಾಗ ಆಗಲಿ ಇನ್ನೊಂದು ಟೈಮ್ನಾಗ ಆಗಲಿ ತಗೊಂಬರ್ತಾರಲ್ಲ ಬ್ಯಾಂಡ್ ಮೇಳ. ಹಲ್ಲೆಲೂಯಾ. ಆ ಬ್ಯಾಂಡ್ ಯಾವಾಗ ಊದಕ್ಕೆ ಸ್ಟಾರ್ಟ್ ಮಾಡ್ತಾರೋ ಅವಾಗ ನೀವೆಲ್ಲರೂ ಏನು ಮಾಡ್ಬೇಕು, ಅಡ್ಡ ಬೀಳ್ಬೇಕು. ಯಾಕಂದ್ರೆ ಒಂದು ಟೈಮ್, ಯಾಕಂದ್ರೆ ಒಂದು ಸೂಚನೆ ಇಲ್ಲಾರ್ದ ಈಗ ಅಡ್ಡ ಬೀಳ್ರಿ ಅಂತೇಳಿ ಇಲ್ಲರಿಗೆ ಹೇಳಿದ್ರೆ ಅಲ್ಲಿ ದೂರದವ್ರಿಗೆ ಏನು ಕೇಳಿಸ್ಬೇಕು. ಹಲ್ಲೆಲೂಯಾ. ಅದ್ರ ಸರ್ ಏನು ಮಾಡಿದ್ರೆ, ಸನಾಯಿ ಊದುತ್ತೀವಿ, ಈಗ ಊದಿದ ತಕ್ಷಣ ಎಲ್ಲರೂ ಅಡ್ಡ ಬೀಳ್ಬೇಕು ಒಂದೇ ಸರಿಗೆ ಅಂತೇಳಿ ಹೇಳ್ತಾನೆ. ಹಲ್ಲೆಲೂಯಾ. ಆಯ್ತು, ಎಲ್ಲ ಪ್ರಾರಂಭ ಆಯ್ತು. ರಾಜನು ಎದ್ದ, ಎಲ್ಲರೂ ಅಡ್ಡ ಬೀಳ್ಬೇಕಂತೇಳಿ ದೊಡ್ಡದಾಗಿರ್ತಕ್ಕಂಥ ಮೂರ್ತಿಗೆ ಅಡ್ಡ ಬೀಳ್ಬೇಕಂತೇಳಿ ಎಲ್ಲ ಜನರು ಮೆರೆದು ಬಂದಿದ್ದಾರೆ. ರಾಜ್ಯದಲ್ಲಿ ಇರುವಂಥವ್ರೆಲ್ಲರೂ ಆ ಮೈದಾನದಲ್ಲಿ ಇರಬೇಕಾದ್ರೆ ಎಲ್ಲರೂ ಸನಾಯಿ ಊದುವಾಗ ಎಲ್ಲರೂ ಅಡ್ಡ ಬಿದ್ದರು. ಆದರೆ ಮೂವರು ಮಾತ್ರ ಏನು ಮಾಡಲಿಲ್ಲ, ಅದಕ್ಕೆ ಅಡ್ಡ ಬೀಳಲಿಲ್ಲ ಪ್ರಿಯರೇ. ಯಾಕೆ ಅಡ್ಡ ಬೀಳಲಿಲ್ಲ ಅಂದರೆ ಅವರು ನಿಜವಾಗಿರುವಂಥ ದೇವರನ್ನ ನಂಬಿದಂಥವರಾಗಿದ್ರು. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಮೂರ್ತಿ ಯಾರು ಅಕ್ಕಸಾಲಿಗರು ಮಾಡಿರ್ತಕ್ಕಂಥ ಒಂದು ಮೂರ್ತಿ ಆಗಿತ್ತು. ಬಂಗಾರದ ಮುರುವುಗಳನ್ನು ಅದು ಇದು ಎಲ್ಲ ಜೋಡಿಸಿ ಒಂದು ಮೂರ್ತಿಯನ್ನು ನಿಲ್ಲಿಸಿದ್ದಾನೆ ರಾಜ. ಹಲ್ಲೆಲೂಯಾ. ಇಲ್ಲಿಟ್ರೆ ಇಲ್ಲಿರುತ್ತ, ನಾಳೆ ಅಲ್ಲಿಟ್ರೆ ಅಲ್ಲಿರುತ್ತೆ, ಇನ್ನೊಂದು ಕಡೆ ಇಟ್ರೆ ಇನ್ನೊಂದು ಕಡೆ ಇರುತ್ತೆ. ಅದಕ್ಕೆ ತೊಳೆದು ಬೆಳೆದು ಎಲ್ಲ ಮಾಡಬೇಕಾದವ್ರು ಯಾರು? ನಾವೇ. ಹಲ್ಲೆಲೂಯಾ. ಆದರೆ ನಾವು ಆರಾಧಿಸುವಂಥ ಯೇಸಪ್ಪ ಎಂಥ ದೇವರು, ಆತನು ಅಭಿಷೇಕ ಅರ್ಚನೆ ಆತನಿಗೆ ಬೇಕಾಗಿಲ್ಲ. ಆತನು ನಮ್ಮನ್ನು ಏನು ಮಾಡುವಂಥವನಾಗಿದ್ದಾನೆ, ಅಭಿಷೇಕ ಮಾಡುವಂಥವನಾಗಿದ್ದಾನೆ. ಆತನಿಗೆ ನಾವು ಬಲಿಗಳನ್ನು ಕೊಡೋದು ಬೇಕಾಗಿಲ್ಲ. ಆತನು ನಮಗೋಸ್ಕರವಾಗಿ ತನ್ನ ಪ್ರಾಣವನ್ನೇ ಬಲಿದಾನವಾಗಿ ಏನು ಮಾಡಿದ್ದಾನೆ, ಕೊಟ್ಟಿದ್ದಾನೆ. ಆತನನ್ನು ನಾವು ತೊಳೆಯುವುದು ಅವಶ್ಯಕತೆ ಇಲ್ಲ. ಆತನೇ ತನ್ನ ರಕ್ತದ ಮೂಲಕವಾಗಿ ನಮ್ಮ ಪಾಪಗಳೆಲ್ಲವನ್ನ ಏನು ಮಾಡಿದ್ದಾನೆ, ತೊಳೆದು ಹಾಕಿದ್ದಾನೆ ಪ್ರಿಯರೇ. ಅದರ ಸಲುವಾಗಿ ಯೇಸು ಸ್ವಾಮಿ ನಿಜವಾದಂಥ ದೇವರಾಗಿದ್ದಾನೆ. ಆತನು ಮನುಷ್ಯರನ್ನು ಹುಡುಕಿಕೊಂಡು ಬಂದಿದ್ದಾನೆ. ಮನುಷ್ಯರಲ್ಲಿ ಯಾವುದೇ ಒಂದು ಏನಂತ ಹೇಳ್ತೀವಿ, ಬಲಿಯನ್ನು ಆತನು ಏನು ಮಾಡಲಿಲ್ಲ, ಕೇಳಲಿಲ್ಲ ಪ್ರಿಯರೇ. ನೀನು ಎಂತಹ ಒಂದು ಪರಿಸ್ಥಿತಿಯಲ್ಲಿರ್ಬೋದು, ನೀನು ಕಡು ಬಡವನಾಗಿರ್ಬೋದು, ದೊಡ್ಡ ಶ್ರೀಮಂತನಾಗಿರ್ಬೋದು, ಮಧ್ಯಮ ವರ್ಗದಲ್ಲಿರ್ಬೋದು, ದೇವರು ನಿನ್ನಿಂದ ಕೇಳುವಂಥದ್ದು ಒಂದೇ ಒಂದು, ಏನು? ನಿನ್ನ ಹೃದಯ, ನಿನ್ನ ಜೀವಿತವನ್ನು ನನಗೆ ಕೊಡು. ನೀನು ನನ್ನ ಹತ್ರಕ್ಕೆ ಬರುವಾಗ ನಾನು ನಿನಗೇನು ಮಾಡ್ತೀನಿ, ನಿತ್ಯ ಜೀವವನ್ನು ಕೊಡ್ತೀನಿ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದ್ರ ಸಲುವಾಗಿ ಸುಬೇಗೌಡ ಅವರು ಹೇಳ್ತಾ ಇದ್ರು ಏನಂದ್ರೆ, ಯಾವ ಜನಾಂಗಗಳಿಲ್ಲ ರೀ, ಇರೋ ಎರಡು ಜನಾಂಗ, ಒಂದು ಗಂಡು ಒಂದು ಹೆಣ್ಣು ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕೆ ಬಿಟ್ಟು ಬೇರೆ ಏನಾದರೂ ಇದೆನಾ? ಆ ಜಾತಿಯವರಲ್ಲಿ ರಕ್ತ ಬಂಗಾರದ ಕಲರ್ ಇರುತ್ತಾ? ಇನ್ನೊಂದು ಜಾತಿಯವರಲ್ಲಿ ರಕ್ತ ಕರಿ ಕಲರ್ ಇರುತ್ತಾ? ಎಲ್ಲರದು ಒಂದೇ. ಮನುಷ್ಯರು ಕುಲಗಳು ಯಾಕೆ ಮಾಡ್ಯಾರ ಅಂದ್ರೆ ಕೂನ ಹಿಡಿಯಕ್ಕೆ ಮಾಡ್ಯಾರ. ಊರಾಗ ಎಲ್ಲ 10 ಜನ ಅಯ್ಯಪ್ಪನವ್ರು ಇದ್ರಂತ ತಿಳ್ಕರಿ. ಯಾವ ಅಯ್ಯಪ್ಪ ಅಂದ್ರೆ ಹೆಂಗೆ ಹೇಳ್ತೀರಿ? ಹಲ್ಲೆಲೂಯಾ. ತಿಮ್ಮಾಪುರ ಅಂತ ಹೇಳಿದೆ ಬಾದರ್ಲಿ ಪಕ್ಕದಾಗ. ಅಲ್ಲಿ ಊರಲ್ಲಿ ಕೇಳಿದ್ರೆ ಎಲ್ಲರ ಹೆಸರು ಅಯ್ಯಪ್ಪ ಅಯ್ಯಮ್ಮ, ಅಯ್ಯಪ್ಪ ಅಯ್ಯಮ್ಮ. ಹಲ್ಲೆಲೂಯಾ. ನಿಮ್ಮೂರಲ್ಲಿ ಯಾವ ಹೆಸರು ಫೇಮಸ್ ಆಗಿವೋ ನಮಗೆ ಗೊತ್ತಿಲ್ಲ, ಆ ಕಡೆ ನಮ್ಮ ಭಾಗದಾಗ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಕೂನ ಹಿಡಿಯುವ ಸಲುವಾಗಿ ಏನು ಮಾಡಿರುವಂಥದ್ದು, ಕುಲ ಎನ್ನುವಂಥದ್ದು ಮಾಡಿದರೆ ಹೊರತಾಗಿ ಭೇದ ಎಣಿಸೋ ಸಲುವಾಗಿ ಅಲ್ಲವೇ ಅಲ್ಲ. ಎಲ್ಲರೂ, ಕೆಲವು ಜನರು ಮಾಂಸಾಹಾರಿಗಳಾಗಿದ್ದಾರೆ, ಕೆಲವು ಜನರು ಏನಾಗಿದ್ದಾರೆ, ಸಸ್ಯಾಹಾರಿಗಳಾಗಿದ್ದಾರೆ. ಗೌಡ್ರ ಜನದಲ್ಲಿ ಮಾಂಸಾಹಾರಿಗಳಿಲ್ವಾ? ಇದ್ದಾರೆ. ಬ್ರಾಹ್ಮಣರಲ್ಲಿ ಮಾಂಸಾಹಾರಿಗಳಿಲ್ವಾ? ಇದ್ದಾರೆ. ಮೊಟ್ಟ ಮೊದಲನೇದಾಗಿ ಆರ್ಯರು ಆಕಳುಗಳನ್ನು ಯಾಕೆ ಸಾಕ್ತಾ ಇದ್ರು ಅಂದರೆ, ಆಕಳುಗಳೇ ಅವ್ರಿಗೆ ಭಕ್ಷ್ಯ ಅಂದರೆ ಒಳ್ಳೆಯ ಆಹಾರ ಆಗಿದ್ವು ಅಂತ. ಯಾವುದು? ಆಕಳುಗಳು, ಗೋವುಗಳು. ಅವು ಇಲ್ಲಾಂದರೆ ಅವ್ರಿಗೆ ಊಟ ನಡೀತಾ ಇರಲಿಲ್ಲ ಅಂತ. ಯಾರಿಗೆ? ಆರ್ಯರಿಗೆ. ಚರಿತ್ರೆ ಹೇಳುವಂಥ ವಿಷಯ ಪ್ರಿಯರೇ. ಹಲ್ಲೆಲೂಯಾ. ಇವತ್ತಿನವರೆಗೂ ಕೂಡ ಭಾರತ ದೇಶದಂತೆ ದನದ ಮಾಂಸ ಅಂತೆ.
ಆದ್ರೆ ಮತ್ತೆ ಇನ್ನೊಂದು ಕಡೆಗೆ ಏನಂತಾರೆ, ಬಂದ್ ಮಾಡ್ಬೇಕಂತೇಳಿ ಗೌರ್ಮೆಂಟ್ ಅಂತಾರ. ಇನ್ನೊಂದು ಕಡೆಗೆ ಜಾಸ್ತಿ ಅದರಿಂದನೇ ಆದಾಯ ಎನ್ನುವಂಥದ್ದು ಇರುವಂಥದ್ದು ಪ್ರಿಯರೇ. ಹಲ್ಲೆಲೂಯ. ಎರಡು ಕಡೆ ಕಣ್ಣ ಮುಚ್ಚಲ್ಲಿ ಆಡ್ತಾರೆ ಇವರು. ಹಲ್ಲೆಲೂಯ. ಒಂದು ಕಡೆಗೆ ಬಂದ್ ಮಾಡಂತಾರ, ಇನ್ನೊಂದು ಕಡೆಗೆ ಏನು ಮಾಡ್ತಾರ, ಅದರಿಂದಲೇ ಹೆಚ್ಚು ಆದಾಯವನ್ನ ಸರ್ಕಾರ ಗೌರ್ಮೆಂಟ್ ಎನ್ನುವಂಥದ್ದು ತೆಗೆದುಕೊಳ್ಳುವಂಥದ್ದು ಕೂಡ ಆಗಿದೆ ಪ್ರಿಯರೇ. ಒಂದು ಕಡೆ ಆಯ್ತು ಸರಾಯಿ ಎಲ್ಲ ಬಂದ್ ಮಾಡ್ರಿ ಅಂತಾರ, ಸರಾಯಿ ಎಲ್ಲ ಅಂದ್ರೆ ಆದಾಯನೇ ಬರಲ್ಲ ಗೌರ್ಮೆಂಟಿಗೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಅದ್ರ ಸಲುವಾಗಿ ಕೆಲವು ರಾಜ್ಯಗಳಲ್ಲಿ ಬಂದ್ ಮಾಡಬೇಕು ಅಂತೇಳಿ ಎಷ್ಟು ಟ್ರೈ ಮಾಡಿದ್ರು ಅದು ಆಗ್ತಾ ಇಲ್ಲ ಪ್ರಿಯರೇ. ತಂಬಾಕು ಬಂದ್ ಮಾಡ್ತೀವಿ ಅಂತ ಹೇಳಿದ್ರು ಸೈಡಿಗೆ ತಂದಿಟ್ರು, ಅದು ಅದಕ್ಕೊಳ್ರಿ ಆಮೇಲೆ ಇದಕ್ಕೊಳ್ರಿ ಅಂತ. ಹಲ್ಲೆಲೂಯ. ಅನೇಕವಾಗಿರ್ತಕ್ಕಂಥ ಕಾರ್ಯಗಳು. ಹಲ್ಲೆಲೂಯ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಮನುಷ್ಯರು ಏನು ಮಾಡ್ತಾರೆ, ಹಾಳಾಗುವಂಥ ನಾಶವಾಗುವಂಥ ಒಂದು ಸ್ಥಿತಿಗಳನ್ನು ತಂದು ಹಾಕ್ತಾರೆ ಪ್ರಿಯರೇ. ಆದರೆ ದೇವರು ಏನು ಹೇಳ್ತಾ ಇದ್ದಾನೆ, ನಾನು ನಿನ್ನ ಸಂಗಡ ಇರ್ತಾ ಇದ್ದೇನೆ, ನಾನು ನಿನ್ನ ಜೊತೆಗೆ ಇರ್ತಾ ಇದ್ದೇನೆ, ನಾನು ನಿನ್ನನ್ನು ಬಲಪಡಿಸುವವನಾಗಿದ್ದೇನೆ. ಅವಾಗ ಎಲ್ಲರೂ ಅಡ್ಡ ಬಿದ್ದಾಗ ಇವರು ಮೂವರು ಮಾತ್ರ ಏನು ಮಾಡಲಿಲ್ಲ, ಅಡ್ಡ ಬೀಳಲ್ಲ. ಇವರು ಮೂವರು ಹಂಗೆ ನಿಂತ್ಕೊಂಡಿದ್ದಾರೆ. ಎಲ್ಲರೂ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿದಾಗ ಅವಾಗ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಅವಾಗ ಹೇಳಿದ್ನಲ್ವಾ, ಯಾರನ್ನ ಟಾರ್ಗೆಟ್ ಮಾಡೋದು ಮೊದಲು, ದೇವ್ರ ಮಕ್ಕಳನ್ನು. ಈಗ ಬಸವನಗೌಡ್ರು ಇಲ್ಲಿ ಬಂದಾರಂದ್ರೆ ಅಲ್ಲಿ ಊರಲ್ಲೆಲ್ಲ ಮಾತಾಡ್ಕೊಳ್ತಾ ಇರ್ತಾರೆ, ಬಸವನಗೌಡ ಬಂದಿರ್ಕೊಂಡ್ರೆ ಚರ್ಚಿಗೆ ಹೊಂಟಾನ, ನಮ್ಮ ಕುಲದವರು ಹೋಗ್ಬಾರ್ದು ಅಂತೇಳಿ. ಹಲ್ಲೆಲೂಯ. ಬಸವನಗೌಡ ದೊಡ್ಡಪ್ಪ ಯಾವಾಗಲೂ ನಮ್ಮ ಮುಂದಿರ್ತಾನೆ ನೋಡಿಷ್ಟಲ್ರಿ. ಅವ್ರಿಗೆ ಎಷ್ಟೋ ಅಂದ್ರು. ಹಲ್ಲೆಲೂಯ. ಆದರೆ ಅವ್ರು ಏನು ಮಾಡಲಿಲ್ಲ, ಭಯ ಪಡಲಿಲ್ಲ. ಯಾಕಂದರೆ ನಾನು ಆರಾಧನೆ ಮಾಡುವಂಥ ದೇವರು ನಿಜವಾದ ದೇವರಾಗಿದ್ದಾನೆ. ನಾನು ಕಷ್ಟದಲ್ಲಿದ್ದಾಗ ಅವರು ಸಾಕ್ಷಿ ಗೊತ್ತಲ್ವ ಬಸವನಗೌಡ ದೊಡ್ಡಪ್ಪ ಅವ್ರದ್ದು, ಅವರು 12-13 ವರ್ಷಗಳ ಹಿಂದೆ ಏನಾಗಬೇಕಾಗಿತ್ತು, ಮಣ್ಣಾಗಿ ಹೋಗ್ಬೇಕಾಗಿತ್ತು, ಸಾಯ್ಬೇಕಾಗಿತ್ತು. ಡಾಕ್ಟ್ರು ಹೇಳಿದ್ದಾರೆ ನೀನು ಸತ್ತು ಹೋಗ್ತೀಯ ಅಂತೇಳಿ. ಆದರೆ ಅವ್ರು ಎಲ್ಲಿಗೆ ಬಂದರು, ಅವ್ರ ತಾಯಿ ಮೃತ್ಯುಂಜಯ ಮಠಕ್ಕೆ ನಡೆಸಿದರು ಪ್ರಿಯರೇ. ಅದ್ಭುತವಾಗಿ ಇವತ್ತಿನವರೆಗೂ ಜೀವಿತರ ಸಂಖ್ಯೆಯಲ್ಲಿ ಅವರು ಎಣಿಸಲ್ಪಡ್ತಾ ಇದ್ದಾರೆ. ಅಂದರೆ ಅದು ಯೇಸುವಿನ ಕೃಪೆ. ಯಾಕಂದರೆ ಆತನು ಅವ್ರನ್ನ ಏನು ಮಾಡಿದ್ದಾನೆ, ವಾಸಿ ಮಾಡಿದ್ದಾನೆ, ಸ್ವಸ್ಥ ಮಾಡಿದ್ದಾನೆ ಪ್ರಿಯರೇ. ಅದ್ರ ಸಲುವಾಗಿ ಅವ್ರು ಹೇಳುವಂಥದ್ದು ಒಂದೇ, ನನಗೆ ಜೀವ ಕೊಟ್ಟಂಥ ದೇವರು ಏಸಪ್ಪ, ನಾನು ಸಾಯೋವರೆಗೂ ಕೂಡ ಆತನಿಗೆ ಸೇವೆಯನ್ನ ಮಾಡ್ತಾನೆ ಇರ್ತೀನಿ ಎಂಬುದಾಗಿ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಅದ್ರ ಸಲುವಾಗಿ ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತಾ ಇದೆ, ನೀನು ಅಗ್ನಿಯಲ್ಲಿ ಉರಿಯಲ್ಲಿ ನಡೆಯುವಾಗಲೂ ನೀನು ಏನಾಗಲ್ಲಂತ ಕಂದದಿರುವಿ. ಕೆಲವೊಂದು ಟಾರ್ಚರ್ಗಳು ಹೆಂಗಿರ್ತಾವೆ ಅಂದರೆ, ಬೆಂಕಿಗನ್ನ ಬೀಳೋದು ಉತ್ತಮಪ್ಪ, ಇದನ್ನು ನನ್ನಿಂದ ಭರಿಸೋದಕ್ಕೆ ಆಗೋದಿಲ್ಲ ಎನ್ನುವಂಥ ಸ್ಥಿತಿಯಲ್ಲಿ ಇರ್ತವೆ ಕೆಲವೊಂದು ಸಮಸ್ಯೆಗಳು. ಹಲ್ಲೆಲೂಯ. ಕುಟುಂಬದಲ್ಲೇ ಆಗಿರ್ಬೋದು, ಅಥವಾ ಸಾಲದ ಪರಿಸ್ಥಿತಿ, ಸಾಲದವರು ಬೆನ್ನತ್ತುವಾಗ ಯಾಕಾದರೂ ಸಾಲ ಮಾಡಿದನು, ಯಾಕಾದರೂ ನಾನು ಸುಮ್ಮನೆ ಸಾಲ ಮಾಡಿದ್ನು, ಆ ಸಂದರ್ಭದಲ್ಲಿ ಬಡ್ಡಿಯನ್ನು ಕಟ್ಟೋದಕ್ಕೆ ಆಗ್ತಾ ಇಲ್ಲ, ಹಣವನ್ನು ಹೊಂದಿಸೋದಕ್ಕೆ ಆಗ್ತಾ ಇಲ್ಲ, ಕಾಡ್ತಾ ಇದ್ದಾರೆ, ಮುಂಜಾನೆ ಎದ್ದ ತಕ್ಷಣ ಬಂದು ನಿಲ್ತಾರೆ ಅಂತೇಳಿ ಕೆಲವೊಬ್ರು ಸಮಸ್ಯೆಗಳು ಬರೆಸುವಾಗ ಅವರಿಗೆ ಕಣ್ಣೀರಿನಿಂದ ನಾವೇನು ಮಾಡ್ತೇವೆ ಪ್ರಿಯರೇ, ಪ್ರಾರ್ಥನೆ ಮಾಡ್ತೇವೆ ಪ್ರಿಯರೇ. ದೇವ್ರ ವಾಕ್ಯ ಹೇಳ್ತಾ ಇದೆ, ಮೂವರು ಮಾತ್ರ ಏನು ಮಾಡಿದ್ದಾರೆ, ನಿಂತುಕೊಂಡಿದ್ದಾರೆ. ಅವಾಗ ನೋಡಿದ್ರು ಇವ್ರನ್ನ, ಯಾರು ಅಲ್ಲಿರ್ತಕ್ಕಂಥವ್ರು ಮಂತ್ರಿಗಳು ನೋಡಿ, ರಾಜ ನೀನೇನು ಹೇಳಿದ್ದಿ, ಎಲ್ಲರೂ ಕೂಡ ಅಡ್ಡ ಬೀಳ್ಬೇಕಂತೇಳಿ ನಾವೆಲ್ಲರೂ ಅಡ್ಡ ಬಿದ್ದೀವಿ, ಆದರೆ ಮೂವರು ಮಾತ್ರ ಹಂಗೆ ನಿಂತ್ಕೊಂಡಾರ. ಅವ್ರು ಎಲ್ಲಿಯವರು, ಇಸ್ರಾಯೇಲ್ ದೇಶದವರು, ಅವ್ರು ಇಬ್ರಿಯರು, ಅವರು ನಿಜವಾದ ದೇವರನ್ನ ಆರಾಧನೆ ಮಾಡುವಂಥವ್ರು. ಅವ್ರು ಹಂಗೆ ನಿಂತ್ಕೊಂಡಾರ. ರಾಜ ಅಂದ ತಕ್ಷಣ ರಾಜನಿಗೆ ಕೋಪ ನೆತ್ತಿಗೆ ಇರುತ್ತೆ. ಆದರೂ ಇರಲಿ, ನಾನೇ ಕರ್ಕೊಂಬಂದಿನ ಅವ್ರನ್ನ ಅಂತೇಳಿ ಏನು ಮಾಡಿದ ರಾಜ, ಏನು ಮಾಡ್ತಾನಂದರೆ ಇನ್ನೊಂದು ಚಾನ್ಸ್ ಕೊಡ್ತಾನೆ, ಬರ್ರಿ ಮುಂದಕ್ಕೆ ಅಂತೇಳಿ. ಶಾದ್ರಾಕ್ ಮೇಷಕ್ ಅಬೇದ್ನೆಗೋ ಎಂಬುವರೇ, ಈ ಸಾರಿ ಮತ್ತೆ ತುತ್ತೂರಿ ಊದಿಸ್ತೀನಿ, ನೀವೆಲ್ಲರೂ ಏನು ಮಾಡಬೇಕು, ಅಡ್ಡ ಬೀಳಬೇಕು. ಒಂದು ವೇಳೆ ಈ ಸಾರಿ ಅಡ್ಡ ಬೀಳಲಿಲ್ಲ ಅಂದರೆ 7ರಷ್ಟು ಕೊಂಡವನ್ನ ಬೆಂಕಿ ಕೊಂಡವನ್ನೆಷ್ಟು 7ರಷ್ಟು ಉರಿಸ್ತೀವಿ, ಅದರಲ್ಲಿ ನಿಮ್ಮನ್ನು ಹಾಕ್ತೀವಿ, ಸಾಯಿಸ್ತೀವಿ ಅಂತೇಳಿ. ಅವಾಗ ರಾಜನಿಗೆ ಒಂದೇ ಒಂದು ಮಾತನ್ನು ಹೇಳ್ತಾರೆ ಪ್ರಿಯರೇ, ಶಾದ್ರಾಕ್ ಮೇಷಕ್ ಅಬೇದ್ನೆಗೋ ಎನ್ನುವಂಥ ಸ್ನೇಹಿತರು, ರಾಜನೇ ಅರಸೇ, ನೀನು ಹೇಳುವ ಬೇರೆ ಯಾವ ಮಾತನ್ನಾದರೂ ಕೇಳ್ತೀವಿ, ಆದರೆ ಈ ಮಾತನ್ನು ನಾವು ಕೇಳೋದಿಲ್ಲ. ಯಾಕಂದರೆ ನಮ್ಮ ದೇವರು ಜೀವವುಳ್ಳ ದೇವರಾಗಿದ್ದಾನೆ. ನಾವು ನಮ್ಮ ಒಂದು ಸ್ಥಿತಿಯನ್ನು ಬಿಟ್ಟು ಬೇರೆ ಯಾವುಗಳಿಗೂ ಕೂಡ ನಾವು ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ನಾವು ಸತ್ರ ಸಾಯ್ತಿ ಹೊರತಾಗಿ, ಬೆಂಕಿ ಕೊಂಡದಲ್ಲಿ ಈಸಿಯಾಗಿ ಹೋಗ್ತೀವಿ ಹೊರತಾಗಿ ನಾವು ಏನು ಮಾಡೋಲ್ಲ, ಅಡ್ಡ ಬೀಳೋದಿಲ್ಲ ಅಂತೇಳಿ ಒಂದೇ ತೀರ್ಮಾನ ತೆಗೆದುಕೊಂಡ್ರು ಪ್ರಿಯರೇ. 2ನೇ ಸಾರಿ ತುತ್ತೂರಿ ಊದಿದ್ರು, ಎಲ್ಲರೂ ಅಡ್ಡ ಬಿದ್ರು, ಇವ್ರು ಮಾತ್ರ ಹಂಗೆ ನಿಂತ್ಕೊಂಡ್ರು. ಹಲ್ಲೆಲೂಯ. ಇವ್ರು ಮಾತ್ರ ಹಂಗೆ ನಿಂತ್ಕೊಂಡ್ರು. ಯಾಕೆ ನಿಂತ್ಕೊಂಡ್ರು ಹೇಳ್ರಿ, ಇವ್ರಿಗೆ ದೇವ್ರ ಭಯ ಇದೆ. ಹಲ್ಲೆಲೂಯ. ಜನರ ಭಯಗಿಂತ ಯಾರ ಭಯ ಇರ್ಬೇಕು ನಮಗೆ, ದೇವ್ರ ಭಯ. ಯಾಕಂದ್ರೆ ದೇವ್ರು ನೋಡ್ತಾನೆ, ನಾವು ಎಲ್ಲಿಗೆ ಹೋದ್ರೂ ನೋಡ್ತಾನೆ, ನಾವು ಮಾಡುವಂಥ ತಪ್ಪುಗಳನ್ನು ನೋಡ್ತಾನೆ. ಹಲ್ಲೆಲೂಯ. ಯಾರಿಂದ ಆದ್ರೂ ತಪ್ಸ್ಕೊಬೋದು, ಸತ್ತ ಮೇಲೆ ದೇವ್ರನ್ನ ತಪ್ಸ್ಕೊಳಕ್ಕಾಗತ್ತೆ? ಇಲ್ಲಿ ಯಾವನಾದ್ರೂ ನಮ್ಮನ್ನ ಹೊಡಿಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಅಂತೇಳಿ ಅವನಿಂದ ನಾವು ತಪ್ಸ್ಕೊಂಡು ಆ ಕಡೆ ಓಡಾಡ್ಬೋದು. ಒಂದು ವೇಳೆ ಈ ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗಿ ನಾವು ಬದುಕ್ಬೋದು, ಆದರೆ ದೇವರಿಂದ
ಅದ್ರ ಸಲುವಾಗಿ ಅಕ್ಕಮ್ಮವ್ರು ಹಾಡಾಡಿದ್ರು, ಕೇಳಿದ್ರಲ್ಲ? ಮೇಲಾಣ ಲೋಕದಲ್ಲಿ ಹೋದರು ಅಲ್ಲಿಯೂ ನೀನೇ ಇರುವಿ, ಪಾತಾಳದಲ್ಲಿ ಅಡಗಿಕೊಂಡರು ನೀನೇ ಇರುವಿ, ಕಾರ್ಗತ್ತಲ ಕಣಿವೆಯಲ್ಲಿ ನಡೆಯುವಾಗಲೂ ನೀನೇ ಇರುವಿ, ಮರಣದ ತುದಿಯಲ್ಲಿ ಇರುವಾಗಲೂ ನೀನೇ ಇರುವಿ, ಶೋಧನೆಯ ಸಮಯದಲ್ಲಿ, ಬಲಹೀನವಾಗಿರುವಂಥ ಸಮಯದಲ್ಲಿ, ಅನಾರೋಗ್ಯದ ಸಮಯದಲ್ಲಿ, ಎಲ್ಲದರಲ್ಲಿ ನೀನೇ ಇರುವಿ. ನಿನ್ನನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗೋಕ್ಕೆ ಸಾಧ್ಯ? ಹಲ್ಲೆಲೂಯಾ. ಇದೆಲ್ಲವೂ ದೇವರ ಕೈಯಲ್ಲಿದೆ ಪ್ರಿಯರೇ. ಸೃಷ್ಟಿಕರ್ತನಾದ ದೇವರನ್ನ ಬಿಟ್ಟು ನಾವು ಎಲ್ಲಿಗಾದ್ರೂ ಹೋಗೋಕೆ ಆಗ್ಗುತ್ತಾ? ಎಲ್ಲಿಗೆ ಹೋಗೋದಕ್ಕೆ ಆಗೋದಿಲ್ಲ. ಅದರ ಸಲುವಾಗಿ ಅವಾಗ ಅವ್ರು ನಿಜವಾದ ದೇವರು ನಂಬಿದಂಥ ಮಕ್ಕಳಾಗಿದ್ದರು. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಆ ಒಂದು ಸಂದರ್ಭದಲ್ಲಿ ಪ್ರೇಯರ್ ನಾವು ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅದ್ಭುತವಾದ ರೀತಿಯಲ್ಲಿ ಅವರು ಇಲ್ಲ ನಾವು ಮುಗಿಯಲ್ಲ ಅಂದ ತಕ್ಷಣ ರಾಜನಿಗೆ ಕೋಪ ಇನ್ನಿಷ್ಟು ನೆತ್ತಿಗೆ ಇರಿತು. ರಾಜ ಏನು ಮಾಡಿದ? ಕಟ್ರಿ, ಅವರಿಗೆ ಕೈ ಕಾಲುಗಳನ್ನು ಕಟ್ಟಾಕ್ರಿ, ಕಟ್ಟಾಕಿ ಏನು ಮಾಡ್ರಿ, ಆ ಬೆಂಕಿ ಕೊಂಡದಲ್ಲಿ ಹಾಕ್ರಿ ಅಂತೇಳಿ. ಹಲ್ಲೆಲೂಯಾ. ಈ ಟ್ಯಾಂಕ್ ಇದೆಲ್ಲ, ಟ್ಯಾಂಕಿಗಿಂತ ದೊಡ್ಡದು ಅನ್ಕೊಳ್ಳೋಣ, ಆ ಬೆಂಕಿ ಕೊಂಡದಲ್ಲಿ ಹಾಕ್ರಿ ಅಂತೇಳಿ ಕೈ ಕಾಲುಗಳನ್ನೆಲ್ಲ ಕಟ್ಟಿದ್ರು ಪ್ರಿಯರೇ. ಕಟ್ಟಿದ ಮೇಲೆ ಅವರನ್ನು ಹಾಕೋದಕ್ಕೆ ಪ್ರಯತ್ನ ಪಟ್ಟರು. ದೊಡ್ಡ ದಾಂಡಿಗರು ಬಂದು ಏನು ಮಾಡಿದ್ರು, ಅವ್ರನ್ನ ಹಾಕಿದರು. ಹಾಕಿದಂಥ ಸಂದರ್ಭದಲ್ಲಿ ಈ ದಾಂಡಿಗರು ಆ ಬೆಂಕಿ ಹತ್ರಕ್ಕೆ ಹೋದಾಗ ಇವ್ರು ಏನಾಗ್ಬಿಟ್ರಂತೆ, ಸತ್ತೋಗ್ಬಿಟ್ರಂತೆ ಆ ಬೆಂಕಿ ಬೆಗೆಗೆ, ಕಾವಿಗೆ, ಶಾಖಕ್ಕೆ. ಹಲ್ಲೆಲೂಯಾ. ಆದರೆ ಯಾರನ್ನು ಹಾಕಿದಾರೋ ಆ ಹಾಕಿದಂಥವ್ರು ಅಗ್ನಿಯಲ್ಲಿ ಏನು ಮಾಡ್ತಾ ಇದ್ದಾರೆ, ನಡೆದಾಡ್ತಾ ಇದ್ದಾರೆ. ಹಿಂಗೆ 4 ಜನ ಏನು ಮಾಡ್ತಾ ಇದ್ದಾರೆ, ನಡೆದಾಡ್ತಾ ಇದ್ದಾರೆ. ಹಾಕಿದವ್ರು ಎಷ್ಟು ಜನರನ್ನ? 3 ಆದರೆ ಎಷ್ಟು ಜನ ಇದ್ದಾರೆ ಈಗ ಅಲ್ಲಿ? 4 ಜನರು ಇದ್ದಾರೆ. 4ನೇವರು ಯಾರು? ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಅವಾಗ ರಾಜ ನೋಡ್ತಾ ಇದ್ದಾನೆ, ಎಲ್ಲ ಬೆಂಕಿ ಕೊಂಡದಾಗ ಹಾಕಿರುವಂಥದ್ದೆಲ್ಲ ನೋಡ್ತಾ ಇದ್ದಾನ, ತನ್ನ ಸೈನಿಕರು ಸತ್ತಿರುವಂಥದ್ದನ್ನು ನೋಡ್ತಾ ಇದ್ದಾನ. ಆದರೆ ಆ ಬೆಂಕಿ ಕೊಂಡವನ್ನು ನೋಡುವಾಗ ಅಗ್ನಿ ಎಲ್ಲರನ್ನು ಸಾಯಿಸಬೇಕಲ್ವಾ, ಬೆಂಕಿ ಎಲ್ಲರನ್ನು ಸಾಯಿಸುತ್ತಲ್ವಾ. ಆದರೆ ಆ ಬೆಂಕಿ ಕೊಂಡವನ್ನು ನೋಡುವಾಗ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನೆಬೂಕದ್ನೆಚ್ಚರ್ ರಾಜ ಹಿಂಗ ಅವಕ್ಕಾಗಿ ಎದ್ದು ನಿಂತು ನಾವೆಷ್ಟು ಜನ ಹಾಕಿದ್ದು? 3. ಆದ್ರೆ ಈಗ ಎಷ್ಟು ಜನ ಇದ್ದಾರ? 4 ಜನ ಇದ್ದಾರ. ಬೆಂಕಿ ಅವ್ರಿಗೆ ಏನೂ ಕೂಡ ಮಾಡ್ತಾ ಇಲ್ಲ ಅಂತೇಳಿ ಏನು ಮಾಡಿದ್ರು ಪ್ರಿಯರೇ, ಸಾಕ್ಷಿಯನ್ನು ಕೊಟ್ಟ ಪ್ರಿಯರೇ. ಹಲ್ಲೆಲೂಯಾ. ಅವಾಗ ಅದ್ರ ಹತ್ರಕ್ಕೆ ಹೋಗಿ, ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ಎಂಬುವರೇ, ಜೀವ ಸ್ವರೂಪನಾದ ದೇವರ ಮಕ್ಕಳೇ, ನೀವು ಬೆಂಕಿಯಿಂದ ಹೊರಗಡೆ ಬನ್ನಿ ಎಂಬುದಾಗಿ ಏನು ಮಾಡ್ತಾರೆ ಪ್ರಿಯರೇ, ಕರೀತಾರೆ ಪ್ರಿಯರೇ. ಹಲ್ಲೆಲೂಯಾ. ಅವಾಗ ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ಏನು ಮಾಡ್ತಾರೆ, ಬೆಂಕಿಯಿಂದ ಹೊರಗಡೆ ಬರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ನೀನು ಉರಿಯಲ್ಲಿ ನಡೆಯುವಾಗಲೂ ನೀನು ಏನಾಗಲ್ಲ, ಕಂದದಿರುವಿ. ಅವಾಗ ರಾಜ ಮೂಸಿ ನೋಡ್ತಾನೆ, ಏನು? ಬಟ್ಟೆ ಸುಟ್ಟು ಹೋಗ್ಬೇಕಲ್ಲ, ಚರ್ಮ ಸುಟ್ಟು ಹೋಗ್ಬೇಕಲ್ಲ, ಕೂದಲುಗಳು ಸುಟ್ಟು ಹೋಗ್ಬೇಕಲ್ಲ, ಏನು ಕೂಡ ಸುಟ್ಟಿದ್ದಿಲ್ಲ. ಯಾಕಂದ್ರೆ ಬೆಂಕಿ ಅವರಿಗೆ ಅನಾಹುತ ಮಾಡಿದ್ದಿಲ್ಲ. ಯಾಕಂದ್ರೆ ದೇವರ ವಾಕ್ಯ ಹೇಳುತ್ತೆ, ನಮ್ಮ ದೇವರಾದ ಯೇಸು ಕ್ರಿಸ್ತನು ದಹಿಸುವ ಅಗ್ನಿಯಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಅಲ್ಲಿ ಯಾವುದೋ ಒಂದು ಊರು ಮಲ್ಕಾಪುರ ಅಂತೇಳಿ, ಅಲ್ಲಿ ನಾಯಕರ ಮಧ್ಯದಲ್ಲಿ ನಾವು ಸೇವೆಗೋಸ್ಕರ ಹೋಗುವಂಥ ದಿನಗಳೆಲ್ಲ ಪ್ರಿಯರೇ, ಅವ್ರು ಹೇಳ್ತಾ ಇದ್ರು, ಇಲ್ಲಿ ಯಾವುದೋ ಒಂದು ಇದಿದೆ ದೇವಸ್ಥಾನ, ಬೆಂಕಿ ಅಂತ ದೇವರು, ಬೆಂಕಿ ಅಂತ ದೇವರು, ಬೆಂಕಿ ಅಂತ ದೇವರು ಅಂತೇಳಿ. ಯಾಕಂದ್ರೆ ಅಲ್ಲಿ ಜಾಸ್ತಿ ನಡ್ಕೊಳ್ಳೋದವ್ರು. ಹಲ್ಲೆಲೂಯಾ. ಇಲ್ಲೆಲ್ಲ ಈ ಕಡೆ ಭಾಗದವರೆಲ್ಲರಿಗೂ ಕೂಡ ಗೊತ್ತಿರುತ್ತದೆ ಹೆಸರು. ಹಲ್ಲೆಲೂಯಾ. ಬೆಂಕಿ ಅಂತ ದೇವರಪ್ಪ ಅಂತೇಳಿ ಅಂತ ಇದ್ರು. ಅವಾಗ ನಾನು ಅವ್ರಿಗೆ ಒಂದೇ ಮಾತು ಹೇಳ, ನಿಮ್ಮ ದೇವರುಗಳು ನೀವು ಬೆಂಕಿ ಅಂತ ದೇವ್ರು ಅಂತ ಇದ್ದೀರಿ, ಆದರೆ ನಮ್ಮ ದೇವರು ಬೆಂಕಿಯನ್ನೇ ಉಂಟು ಮಾಡಿದಂಥ ದೇವರು ಎಂಬುದಾಗಿ. ಹಲ್ಲೆಲೂಯಾ. ನೀವು ಬೆಂಕಿ ಅಂತ ದೇವರು ಅಂತ ಇದ್ದೀರಿ, ಆದರೆ ಬೆಂಕಿಯನ್ನು ಉಂಟು ಮಾಡಿದವನು ಒಬ್ಬನಿದ್ದಾನೆ. ಹಲ್ಲೆಲೂಯಾ. ಅನೇಕರು ಸೂರ್ಯನನ್ನು ಆರಾಧನೆ ಮಾಡ್ತಾ ಇದ್ದಾರೆ, ಆದರೆ ಸೂರ್ಯನನ್ನು ಉಂಟು ಮಾಡಿದ ಆತನು ಒಬ್ಬಾತನಿದ್ದಾನೆ, ಆತನೇ ಯೇಸು ಕ್ರಿಸ್ತನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಆ ದೇವರ ವಿಷಯವಾಗಿ ನಾನು ಇವತ್ತಿಂದ ನಿಮಗೆ ಹೇಳೋದಕ್ಕೆ ಇಲ್ಲಿ ಇರುವಂಥದ್ದು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಆ 3 ರಾಜನು ಕರೆದಾಗ ಅವರ ಬಟ್ಟೆಗಳಿಗೆ ಯಾವುದೇ ಏನಾಗಿದ್ದಿಲ್ಲ, ಆಹುತಿ ಆಗಿದ್ದಿಲ್ಲ. ಅವರ ಬಟ್ಟೆಗಳು ಯಾವುದೇ ಏನಾಗಿದ್ದಿಲ್ಲ, ಸುಟ್ಟು ಹೋಗಿದ್ದಿಲ್ಲ. ಅವರ ಕೂದಲುಗಳು ಸುಟ್ಟು ಹೋಗಿದ್ದಿಲ್ಲ. ಅವರ ಚರ್ಮಗಳಿಗೆ ಯಾವುದೇ ಹಾನಿ ಆಗಿದ್ದಿಲ್ಲ. ದೇವರು ವಾಕ್ಯ ಹೇಳ್ತಾ ಇದೆ, ಅವಾಗ ಯಾವ ರಾಜನು ಬೆಂಕಿಯಲ್ಲಿ ಹಾಕು ಎಂಬುದಾಗಿ ಹೇಳಿದನು, ಅದೇ ರಾಜನು ಹೇಳ್ತಾ ಇದ್ದಾನೆ, ಇವತ್ತು ಈ 60 ಮೊಳ ಬಂಗಾರದ ಪ್ರತಿಮೆ ದೇವರಲ್ಲ, ಶಾದ್ರಕ್, ಮೇಷಕ್, ಅಬೇದ್ನೆಗೋರು ದೇವರೇ ನಿಜವಾದಂಥ ಒಬ್ಬ ದೇವರಾಗಿದ್ದಾನೆ, ಆತನನ್ನೇ ಆರಾಧನೆ ಮಾಡಬೇಕಂತೇಳಿ ರಾಜನಾಗಿರುವಂಥ ನೆಬೂಕದ್ನೆಚ್ಚರನ್ನು ಏನು ಮಾಡಿದ ಪ್ರಿಯರೇ, ಹೊರಡಿಸಿದನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ದೇವರು ಹೇಳ್ತಾ ಇದ್ದಾನೆ, ನೀನು ನದಿಗಳನ್ನು ದಾಟುವಾಗಲೂ ನದಿ ನಿನ್ನನ್ನು ಏನು ಮಾಡಲ್ಲ,
ಮುಳುಗಿಸೋದಿಲ್ಲ. ಅಂತಹ ಸಮಸ್ಯೆಯಿಂದ ನಾನು ನಿನ್ನನ್ನು ಏನು ಮಾಡ್ತೀನಿ, ಬಿಡುಗಡೆ ಮಾಡ್ತೀನಿ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಹೀಗೆ ಪ್ರಿಯರೇ, ಇಲ್ಲಿ ಒಂದು ಊರಿದೆ, KK ಹಾಳ್ ಏನ್ರಿ ಅದು, ಕಲ್ಕುಂಟನಾಳ್. ಹಲ್ಲೆಲೂಯಾ. ಆ ಕಲ್ಕುಂಟನಾಳಿಂದ ಸೇವೆ ಇಲ್ಲಿ ಅಲ್ಲ, ಅಲ್ಲಿ ರೋಡ್ ಹತ್ರ ಮಂದಿರ ಶೆಡ್ ಇತ್ತು, ಅಲ್ಲಿ ನಡೀತಾ ಇರಬೇಕಾದ್ರೆ ಇಬ್ಬರು ದಂಪತಿಗಳು ಬಂದರು ಪ್ರಿಯರೇ. ಆ ದಂಪತಿಗಳು ಬಂದು ಹೇಳ್ತಾ ಇದ್ದಾರೆ, ನಮ್ಮ ಮಗುಗೆ, ನಮಗೆ ಮದುವೆ ಆಗಿ ಇಷ್ಟು ವರ್ಷಗಳಾಯಿತು, ವರ್ಷಗಳಾದ್ಮೇಲೆ ಮಕ್ಕಳಾಗಿದೆ ಎಂಬುದಾಗಿ, ಕನ್ಸೀವ್ ಆಗಿದೆ ಎಂಬುದಾಗಿ ಹೇಳಿದ್ದಾರೆ. ನಾವು ಅಲ್ಲಿ ಹೋಗಿ ಡಾಕ್ಟ್ರ್ ಹತ್ರಕ್ಕೆ ಹೋದರೆ ಡಾಕ್ಟ್ರ್ ಹೇಳ್ತಾ ಇದ್ದಾರೆ, ಮಗು ಸರಿಯಾಗಿಲ್ಲ, ನೀನೇನು ಮಾಡಬೇಕು, ತೆಗೆಸ್ಕೊಬೇಕು ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅವ್ರ ಹೆಸರು ಸುಮತಿ ಅಂತೇಳಿ, ಅವ್ರ ಯಜಮಾನ್ರ ಹೆಸರು ಏನೋ ಇದೆ, ಸುಮತಿ ಅವರು. ಹಲ್ಲೆಲೂಯಾ. ಅವರು ಬಂದು ಹೇಳಿದ್ರು ಪ್ರೇಯರ್, ಈ ರೀತಿಯಾಗಿ ಹೇಳಿದಂಥ ಸಂದರ್ಭದಲ್ಲಿ ಅವಾಗ ಅದ್ಭುತವಾಗಿ ಅದಕ್ಕೋಸ್ಕರವಾಗಿ ನಾವೇನು ಮಾಡಿದ್ವಿ, ಪ್ರಾರ್ಥನೆ ಮಾಡಿದ್ವಿ. ಹಲ್ಲೆಲೂಯಾ. ಯಾಕಂದರೆ ಇಷ್ಟು 3 ತಿಂಗಳ ಕಾಲ ಹೊಟ್ಟೆಯಲ್ಲಿ ಏನು ಮಾಡಿದಾಳೆ ಆಕೆ, ಒತ್ತುಕೊಂಡಿದ್ದಾಳೆ. ಹಲ್ಲೆಲೂಯಾ. ಈ ಒಂದು ಸಂದರ್ಭದಲ್ಲಿ ಒಮ್ಮೆಲೆ ತೆಗೆಸ್ಬೇಕು ಅಂದ ತಕ್ಷಣ ಯಾವುದೋ ಒಂದು ರೀತಿಯಲ್ಲಿ ಕುಟುಂಬದಲ್ಲಿ ಏನಾಗುತ್ತೆ, ನೋವಾಗುತ್ತೆ. ಫಸ್ಟ್ ಮಗು ಪ್ರಿಯರೇ. ಹಲ್ಲೆಲೂಯಾ. ಇನ್ನೂ ಮಕ್ಕಳಾಗಲಾರ ಸ್ಥಿತಿ, ಫಸ್ಟ್ ಮಗು. ಆ ಒಂದು ಸಂದರ್ಭದಲ್ಲಿ ಅವ್ರಿಗೆ ಹೇಳಲಾಯಿತು, ನೀವು ಏನು ಮಾಡ್ರಿ, ಪ್ರಾರ್ಥನೆಗೆ ಬರ್ರಿ, ದೇವರು ನಿಮ್ಮ ಸಮಸ್ಯೆಯನ್ನು ತೀರಿಸ್ತಾರೆ, ಬಿಡುಗಡೆಯನ್ನು ಕೊಡ್ತಾರೆ. ಆ ಯಾವ ಮಗುವನ್ನ ಸರಿ ಇಲ್ಲ ಎಂಬುದಾಗಿ ವೈದ್ಯರು ಹೇಳಿದರು, ಇನ್ನೊಂದು ಸರಿ ಟೆಸ್ಟ್ಗೆ ಹೋಗುವಾಗ ಆ ಮಗು ಸರಿ ಇದೆ, ಆ ಮಗು ಒಳ್ಳೆಯ ಮಗು ಹುಟ್ಟುತ್ತೆ ಎಂಬುದಾಗಿ ಅವರು ನಿಮಗೆ ಒಂದು ನಾರ್ಮಲ್ ರಿಪೋರ್ಟನ್ನು ಕೊಡ್ತಾರೆ ಅಂತ ಹೇಳಿದಾಗ, ಸುಮತಿ ಕಲ್ಕುಟ್ನಾಳ್ ಅವರು ಪ್ರಾರ್ಥನೆಗೆ ಬಂದರು ಪ್ರಿಯರೇ. 7 ವಾರಗಳವರೆಗೆ ಪ್ರಾರ್ಥನೆಗೆ ಬಂದಂಥ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ, ಅದ್ಭುತವಾಗಿ ಯಾವ ವೈದ್ಯರ ಹತ್ರ ಹೋಗಿದ್ರು, ಎಲ್ಲಿ ಸ್ಕ್ಯಾನಿಂಗ್ ಮಾಡಿಸಿದ್ರು, ಅಲ್ಲಿ ಸ್ಕ್ಯಾನಿಂಗ್ ಮಾಡಿಸಲಾಗಿ ಏನಂತ ರಿಪೋರ್ಟ್ ಬಂದು ಗೊತ್ತಾ, ಮಗು ಎಲ್ಲ ಕೂಡ ಏನಾಗಿದೆ, ಚೆನ್ನಾಗಿದೆ, ಹೆಲ್ದಿ ಆಗಿದೆ, ಆರೋಗ್ಯಕರವಾಗಿದೆ, ಮಗುವನ್ನು ತೆಗೆಸುವಂಥ ಅವಶ್ಯಕತೆ ಇಲ್ಲ. ಇವತ್ತಿನ ದಿನ ಡೆಲಿವರಿ ಆಗಿದೆ, ಸುಚಿತ್ ಕುಮಾರ್ ಅಂತೇಳಿ ಮಗು ಹುಟ್ಟಿದ ಮೇಲೆ ಅವ್ರು ಇಲ್ಲಿ ಬಂದು ಊಟ ಮಾಡಿಸಿದ್ರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಲ್ಲ ಕಾರ್ಯಗಳನ್ನು ಯಾರು ಮಾಡುವವರಾಗಿದ್ದಾರೆ, ಯೇಸು ಕ್ರಿಸ್ತನು ಮಾಡುವಂಥವನಾಗಿದ್ದಾನೆ ಪ್ರಿಯರೇ. ಎಂತಹ ಸಮಸ್ಯೆ ಆಗಿರಲಿ ಅದು, ನೀನು ಇವತ್ತಿನ ದಿನ ಈ ಸಮಸ್ಯೆಯಿಂದ ಹೊರಗಡೆ ಬರೋದಿಲ್ಲ ಅಂತೇಳಿ ನೀ ಅಂದುಕೊಳ್ತಾ ಇರ್ಬೋದು. ಹಲ್ಲೆಲೂಯಾ. ನಮಗೆ ಅಸಾಧ್ಯ, ಮಾನವರ ಮಾತ್ರದಿಂದ ಯಾವುದು ಕೂಡ ಸಾಧ್ಯ ಇಲ್ಲ. ಆದರೆ ದೇವ್ರ ವಾಕ್ಯ ಹೇಳುತ್ತೆ, ದೇವರಿಗೆ ಸರ್ವವೂ ಕೂಡ ಸಾಧ್ಯ. ಆತನೇ ಹೇಳ್ತಾ ಇದ್ದಾನೆ, ನಾನೇ ನಿನ್ನ ಸಂಗಡ ಇರುತ್ತೇನೆ. ಹಲ್ಲೆಲೂಯಾ. ಜಲರಾಶಿ ನಿನ್ನನ್ನು ಮುಳುಗಿಸುವುದಿಲ್ಲ, ಅಗ್ನಿಯಲ್ಲಿ ನೀನು ನಡೆದರೂ ಕೂಡ ನೀನು ಕಂದುವುದಿಲ್ಲ. ನಾನು ನಿನ್ನ ಸಂಗಡ ಇರುತ್ತೇನೆ, ನಾನು ನಿನಗೆ ಸ್ವಸ್ಥತೆ ಕೊಡುತ್ತೇನೆ, ನಾನು ನಿನಗೆ ಆರೋಗ್ಯ ಕೊಡುತ್ತೇನೆ, ನಿನ್ನ ಸಮಸ್ಯೆಯನ್ನು ನೀಗಿಸ್ತೇನೆ, ನಿನಗೆ ಬಿಡುಗಡೆಯನ್ನು ಕೊಡುತ್ತೇನೆ, ಆಗಲಾರದ ಕಾರ್ಯವನ್ನು ಆಗುವಂತೆ ಮಾಡುತ್ತೇನೆ. ನಿನ್ನ ಹೊಲದ ವಿಷಯ ಆಗಿರ್ಬೋದು, ಮನೆಯ ವಿಷಯ ಆಗಿರ್ಬೋದು, ಕುಟುಂಬದ ವಿಷಯವಾಗಿರ್ಬೋದು, ನಿನ್ನ ಎಜುಕೇಷನ್ ವಿಷಯವಾಗಿರ್ಬೋದು, ಜಾಬ್ ವಿಷಯವಾಗಿರ್ಬೋದು, ನಿನ್ನ ಮದುವೆ ವಿಷಯ ಆಗಿರ್ಬೋದು, ಇವತ್ತಿನ ಸಮಯದಲ್ಲಿ ನಿನ್ನ ಗರ್ಭದಲ್ಲಿ ಇರ್ತಕ್ಕಂಥ ಮಗುವಿನ ವಿಷಯ ಕೂಡ ಆಗಿರ್ಬೋದು, ಯಾವುದೇ ವಿಷಯವಾದರೂ ಕೂಡ ನಾನು ಕಾರ್ಯ ಮಾಡ್ತೇನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ದೇವರು ವಾಕ್ಯ ಹೇಳುತ್ತೆ, ನಾನು ಇದ್ದೇನೆ. ಹಲ್ಲೆಲೂಯಾ. ನೀವು ಅಂದುಕೊಳ್ತಾ ಇದ್ರೇನೋ ದೇವರು ನನ್ನಲ್ಲಿ ಇಲ್ಲ, ದೇವರು ನನಗೆ ನನ್ನ ಪಾಲಿಗೆ ಬಂದಿಲ್ಲ ಅಂತ ಹೇಳ್ತಾರೆ ಕೆಲವು ಜನ. ಹಲ್ಲೆಲೂಯಾ. ಏನಂತಾರೆ, ದೇವ್ರು ನಮ್ಮ ಪಾಲಿಗೆ ಇಲ್ರಿ, ಅದ್ರ ಸಲುವಾಗಿ ಎಲ್ಲ ಕಷ್ಟಗಳು ನಮಗೆ ಸಂಭವಿಸಕತ್ತವ ಅಂತೇಳಿ. ಹಲ್ಲೆಲೂಯಾ. ದೇವರು ಕೊಟ್ಟಿರುವಂಥವುಗಳೆಲ್ಲ ಕಷ್ಟಗಳು, ನಾವಾಗಿ ಹಿಂದುಗಡೆ ಮಾಡಿರ್ತಕ್ಕಂಥ ಒಂದು ಪಾಪದ ಫಲವನ್ನು ನಾವು ಇವತ್ತಿನ ದಿನ ಅನುಭವಿಸಬೇಕಾಗಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಶಿಕ್ಷೆಯನ್ನು ದೇವರು ಕೊಡ್ತೀನಿ ಅಂತ ಹೇಳಿದಾನ, ಖಂಡಿತವಾಗಿ ಆತ ಶಿಕ್ಷೆ ಕೊಡ್ತಾನೆ. ಆದರೆ ಶಿಕ್ಷೆ ಕೊಟ್ಟ ಮೇಲೆ ಮತ್ತೆ ಆತನೇನು ಮಾಡ್ತಾನೆ, ಪುನರ್ ಆಶೀರ್ವಾದವನ್ನು ಮಾಡುವವನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ದೇವರು ವಾಕ್ಯ ಹೇಳುತ್ತೆ, ನಾನು ನಿನ್ನ ಸಂಗಡ ಇರುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ಇವತ್ತಿನ ದಿನ ನಿನ್ನ ಸಮಸ್ಯೆ ಏನೇ ಆಗಿರಲಿ, ಯೇಸುವಿಗೆ ನೀನು ಏನು ಮಾಡು, ಪ್ರಾರ್ಥನೆ ಮಾಡು. ಆ ನಾಮ ಎಲ್ಲ ನಾಮಕ್ಕಿಂತಲೂ ಉನ್ನತವಾದ ನಾಮವಾಗಿದೆ, ಬಲವಾದ ನಾಮವಾಗಿದೆ, ಅನೇಕರ ಜೀವಿತದಲ್ಲಿ ಮೇಲುಗಳನ್ನು ಮಾಡಿದೆ, ನಿನ್ನ ಜೀವಿತದಲ್ಲಿ ಕೂಡ ಮಾಡುವಂಥದ್ದಾಗಿದೆ. ನೀನು ಯಾವ ವಿಷಯಕ್ಕೂ ಕೂಡ ಭಯಪಡುವಂಥದ್ದು ಅವಶ್ಯಕತೆ ಇಲ್ಲವೇ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದ್ರ ಸಲುವಾಗಿ ಒಬ್ಬ ಭಕ್ತನು ಈ ರೀತಿಯಾಗಿ ಆಡ್ತಾನೆ, ಹೆದರದಿರು ನನ್ನ ಮನವೇ, ನೀನು ಕದಲದಿರು ನನ್ನ ಮನವೇ, ಹೆದರದಿರು ನನ್ನ ಮನವೇ, ನೀನು ಕದಲದಿರು ನನ್ನ ಮನವೇ, ಸ್ತುತಿಸೋ ಸ್ತುತಿಸೋ ಯೇಸಪ್ಪನ,
ಸ್ತುತಿಸು 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 ಏಸಪ್ಪನ ನೀ ಸ್ತುತಿಸು ಹೆದರದಿರು ನನ್ನ ಮನವೇ ನೀನು ಕದಲದಿರು ನನ್ನ ಮನವೇ ಹೆದರದಿರು ನನ್ನ ಮನವೇ ನೀನು ಕದಲದಿರು ನನ್ನ ಮನವೇ ಆರೋಗ್ಯವಿಲ್ಲವೆಂದು ಭಯಪಡಬೇಡ ಆರೋಗ್ಯವಿಲ್ಲವೆಂದು ಭಯಪಡಬೇಡ ಯೆಹೋವಾ ರಾಫಾ ನಿನಗಿರುವಾಗ ಆರೋಗ್ಯವೇ ನಿನ್ನ ಭಾಗ್ಯವೋ ಯೆಹೋವಾ ರಾಫಾ ನಿನಗಿರುವಾಗ ಆರೋಗ್ಯವೇ ನಿನ್ನ ಭಾಗ್ಯವೋ ಹೆದರದಿರು ನನ್ನ ಮನವೇ ನೀನು ಕದಲದಿರು ನನ್ನ ಮನವೇ ಹೆದರದಿರು ನನ್ನ ಮನವೇ ನೀನು ಕದಲದಿರು ನನ್ನ ಮನವೇ ಗತಿಯಾರು ಇಲ್ಲವೆಂದು ಚಿಂತಿಸಬೇಡ ಗತಿಯಾರು ಇಲ್ಲವೆಂದು ಚಿಂತಿಸಬೇಡ ಯೆಹೋವಾ ಈರೇ ನಿನಗಿರುವಾಗ ಜೊತೆಯಿದ್ದು ಕಾಪಾಡುವ ಯೆಹೋವಾ ಈರೇ ನಿನಗಿರುವಾಗ ಜೊತೆಯಿದ್ದು ಕಾಪಾಡುವ ಹೆದರದಿರು ನನ್ನ ಮನವೇ ನೀನು ಕದಲದಿರು ನನ್ನ ಮನವೇ ಹೆದರದಿರು ನನ್ನ ಮನವೇ ನೀನು ಕದಲದಿರು ನನ್ನ ಮನವೇ ಜೀವನದಿ ಸೋಲೆಂದು ಸೋತು ಹೋದೆಯಾ ಜೀವನದಿ ಸೋಲೆಂದು ಸೋತು ಹೋದೆಯಾ ಯೆಹೋವಾ ನಿಸ್ಸಿಯೇ ನಿನಗಿರುವಾಗ ಎಂದಿಗೂ ಜಯ ಕೊಡುವನೋ ಯೆಹೋವಾ ನಿಸ್ಸಿಯೇ ನಿನಗಿರುವಾಗ ಎಂದಿಗೂ ಜಯ ಕೊಡುವನೋ ಹೆದರದಿರು ನನ್ನ ಮನವೇ ನೀನು ಕದಲದಿರು ನನ್ನ ಮನವೇ ಹೆದರದಿರು ನನ್ನ ಮನವೇ ನೀನು ಕದಲದಿರು ನನ್ನ ಮನವೇ ಸಮಾಧಾನ ಇಲ್ಲವೆಂದು ಅಲೆಯುತ್ತಿರುವೆಯಾ ಸಮಾಧಾನ ಇಲ್ಲವೆಂದು ಅಲೆಯುತ್ತಿರುವೆಯಾ ಯೆಹೋವಾ ಶಾಲೋ ನಿನಗಿರುವಾಗ ಸಮಾಧಾನದಿ ನಿನ್ನ ನಡೆಸುವ ಯೆಹೋವಾ ಶಾಲೋ ನಿನಗಿರುವಾಗ ಸಮಾಧಾನದಿ ನಿನ್ನ ನಡೆಸುವ ಹೆದರದಿರು ನನ್ನ ಮನವೇ ಕದಲದಿರು ನನ್ನ ಮನವೇ ನೀನು ಹೆದರದಿರು ನನ್ನ ಮನವೇ ನೀನು ಕದಲದಿರು ನನ್ನ ಮನವೇ ಸ್ತುತಿಸು ಸ್ತುತಿಸು ಏಸಪ್ಪನ ನೀ ಸ್ತುತಿಸು 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 ಏಸಪ್ಪನ ನೀ ಸ್ತುತಿಸು ಹೆದರದಿರು ನನ್ನ ಮನವೇ ನೀನು ಕದಲದಿರು ನನ್ನ ಮನವೇ ಹೆದರದಿರು ನನ್ನ ಮನವೇ ನೀನು ಕದಲದಿರು ನನ್ನ ಮನವೇ
बोलो ಯೇಸು ಕ್ರಿಸ್ತ ಮಹಾರಾಜಕ್ಕೂ ಜಯ. ದೇವರಿಗೆ ಮಹಿಮೆ ಉಂಟಾಗಲಿ. ಆಮೇಲೆ ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಈ ಸಂದರ್ಭದಲ್ಲಿ ಎಲ್ಲರೂ ನಿಂತ್ಕೊಳ್ಳೋಣ. ಜಲರಾಶಿ ಆಯುವಾಗ ಅವು ನಿನ್ನನ್ನು ಮುಳುಗಿಸುವು, ಅಗ್ನಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಣಗಿಸುವು, ಯಾಕಂದರೆ ನಾನು ನಿನ್ನ ಸಂಗಡ ಇರುತ್ತೇನೆ ಎಂಬುದಾಗಿ ಹೇಳಿದಂಥ ದೇವರು ಇವತ್ತು ಯಾವ ರೀತಿಯಾಗಿ ಆ ಇಸ್ರಾಯೇಲರನ್ನ ಆ ಒಂದು ಕೆಂಪು ಸಮುದ್ರದ ನಡುವೆ ಒಣದ ನೆಲದಲ್ಲಿ ದೇವರು ನಡೆಸಿದರು. ದಾರಿ ಇರಲಾರದ ಒಂದು ಸ್ಥಳದಲ್ಲಿ ದಾರಿಯನ್ನ ಮಾರ್ಗವನ್ನ ಮಾಡಿದಂಥ ದೇವರು ಇವತ್ತು ನಿನ್ನ ಜೀವಿತದಲ್ಲಿಯೂ ಕೂಡ ಆ ರೀತಿಯಾದಂಥ ಪರಿಸ್ಥಿತಿ ಇದೆಯೇನೋ, ಮುಂದೆ ಹಿಂದೆ ಶತ್ರುಗಳೋಪಾದಿಯಲ್ಲಿ ನಿನ್ನನ್ನು ಕಾಡ್ತಾ ಇದೆಯೇನೋ ಪ್ರಿಯನೇ ಪ್ರಿಯಳೇ, ದೇವರು ನಿನ್ನ ಮುಂದೆ ಮಾರ್ಗವನ್ನ ಮಾಡುವಂತವನಾಗಿದ್ದಾನೆ. ಅಷ್ಟೇ ಅಲ್ಲದೆ ನಾವು ನೋಡಿದ್ದೇವೆ, ಶಾದ್ರಕ್ ಮೇಷಕ್ ಅಬೇದ್ನೆಗೋರನ್ನ ಬೆಂಕಿಯ ಕೊಂಡದಲ್ಲಿ ಹಾಕಿದಾಗ ಯಾವ ಹಾನಿಯೂ ಆಗಲಾರದ ಹಾಗೆ ದೇವರವರನ್ನು ನಡೆಸಿದರೆ ಎಂಬುದಾಗಿ ನಿನ್ನನ್ನ ದೇವರು ನಂಬಿಕೆ ಎನ್ನುವಂತ ಆ ಒಂದು ನಿನ್ನ ನಂಬಿಕೆಯನ್ನ ದೇವರು ಪರೀಕ್ಷೆ ಮಾಡುವಾಗ ಅದು ಪುಟಕ್ಕೆ ಹಾಕಿದ ಬಂಗಾರದೋಪಾದಿಯಲ್ಲಿ ಬೆಳ್ಳಿಯೋಪಾದಿಯಲ್ಲಿ ಅದು ಚೊಕ್ಕ ಶುದ್ಧವಾಗಿರುವಂತ ರೀತಿಯಲ್ಲಿ ನಿನ್ನ ಒಂದು ನಂಬಿಕೆ ಕಾಣಿಸಲ್ಪಡ್ತಾ ಇದೆಯಾ? ಇಲ್ಲ ಅಂದ್ರೆ ನೀನು ದೇವರಿಂದ ದೂರವಾಗಿ ಹೋಗ್ತಾ ಇದೆಯಾ? ಯಾವ ಸ್ಥಿತಿ ಇದೆ? ನಿನ್ನನ್ನು ಯಾವುದು ಕೂಡ ಕೇಡು ಮಾಡುವುದಿಲ್ಲ ಎಂಬುದಾಗಿ ದೇವರು ಮಾತಾಡಿದ್ದಾರೆ. ನಿನ್ನ ಜೀವಿತದಲ್ಲಿ ಯಾವ ಹಾನಿಯು ಬಂದಾಗಲೂ ನಾನು ನಿನ್ನ ಸಂಗಡ ಇರ್ತೇನೆ ಎಂಬುದಾಗಿ ದೇವರು ಹೇಳಿದ್ದಾರೆ. ಆತನೇ ಸಮಾಧಾನ ಪ್ರಭುವಾಗಿರುವಂಥ ಯೆಹೋವ ಶಾಲೋಮ್ ದೇವರಾಗಿದ್ದಾನೆ. ನಿನ್ನ ಕೊರತೆಗಳನ್ನು ನೀಗಿಸುವಂತ ಯೆಹೋವ ಈರೆ ಆಗಿದ್ದಾನೆ. ನಿನ್ನ ಸೋಲಿನ ಜೀವಿತದಲ್ಲಿ ಜಯವನ್ನು ಕೊಡುವಂತ ಯೆಹೋವ ನಿಸ್ಸಿ ಆತನೇ ಆಗಿದ್ದಾನೆ. ನೀನು ಭಯಪಡುವಂಥದ್ದು ಬೇಕಾಗಿಲ್ಲ. ದೇವರು ಅಬ್ರಹಾಮನ ಮಗನಾಗಿರುವಂತ ಇಸಾಕನಿಗೆ ಹೇಳ್ತಾ ಇದ್ದಾನೆ, ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿಪಡಿಸುವೆನು ಎಂಬುದಾಗಿ. ಹೌದು ಪ್ರಿಯರೇ, ಹೆದರಬೇಡಿರಿ ಎಂಬುದಾಗಿ ದೇವರು ಹೇಳಿದ್ದಾನೆ. ನಾವು ಭಯಪಡುವಂತ ಅವಶ್ಯಕತೆ ಇಲ್ಲ. ಈ ಒಂದು ಸಂದರ್ಭದಲ್ಲಿ ಪ್ರಾರ್ಥನೆಯಲ್ಲಿ ಏಕೀಭವಿಸೋಣ. ಸ್ತೋತ್ರ ಕರ್ತನೆ, ಮಹೋನ್ನತನಾದ ದೇವರೇ, ಕರ್ತನೆ ಇಲ್ಲಿಯವರೆಗೆ ನಮ್ಮ ನಡೆಸಿದಕ್ಕಾಗಿ ಸ್ತೋತ್ರಪ್ಪ. ಬಂದಿರತಕ್ಕಂಥ ಈ ಮಕ್ಕಳನ್ನು ಆಶೀರ್ವಾದ ಮಾಡಯ್ಯ. ಹೌದು ಸ್ವಾಮಿ, ನೀನು ಮಾತನಾಡಿದ್ದಿ ಅಂದ್ರೆ ಯಾವುದೋ ಒಂದು ಉದ್ದೇಶ ಇದೆ ಸ್ವಾಮಿ. ಬಂದಂಥವರ ಜೀವಿತದಲ್ಲಿ ಯಾವುದೋ ಒಂದು ಬಂಧನ ಇದೆ ಸ್ವಾಮಿ. ಕರ್ತನೆ ಸ್ವಾಮಿ, ಅವರ ಜೀವಿತದಲ್ಲಿ ಬಿಡುಗಡೆಯನ್ನು ಕೊಡಯ್ಯ. ಹೌದು ಸ್ವಾಮಿ, ಶತ್ರುಗಳೋಪಾದಿಯಲ್ಲಿ ಸ್ವಾಮಿ ರೋಗಗಳು ಮುತ್ತಿಕೊಂಡಿರುವಾಗ, ಸಾಲದ ಆತ್ಮಗಳು ಮುತ್ತಿಕೊಂಡಿರುವಾಗ ಹೊರ ಬರಲಾರದ ಪರಿಸ್ಥಿತಿಯಲ್ಲಿ ಇವರು ಇದ್ದಾರೇನೋ ಸ್ವಾಮಿ. ಕರ್ತನೆ ಇವರ ಜೀವಿತದಲ್ಲಿ ಕಾರ್ಯಗಳನ್ನು ಮಾಡಯ್ಯ. ಅದ್ಭುತವಾಗಿರ್ತಕ್ಕಂಥ ಬಾಗಿಲನ್ನು ತೆರೆಯ ಮಾಡು, ಆಶೀರ್ವಾದದ ಬಾಗಿಲನ್ನು ತೆರೆಯ ಮಾಡು. ನೀನು ಹೇಳಿದೀಯ, ನಿನ್ನೆದುರಿಗೆ ಒಂದು ಬಾಗಿಲನ್ನು ತೆರೆದಿದ್ದೇನೆ, ಅದನ್ನು ಯಾರು ಕೂಡ ಮುಚ್ಚಲಾರರು ಎಂಬುದಾಗಿ. ಜೀವದ ಬಾಗಿಲು, ಆರೋಗ್ಯದ ಬಾಗಿಲು, ನೀತಿಯ ಬಾಗಿಲು, ಆಶೀರ್ವಾದದ ಬಾಗಿಲು, ಜಯದ ಬಾಗಿಲು ಅದಾಗಿರುವುದಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. ಕರ್ತನೆ, ಈ ಒಂದು ಸಂದರ್ಭದಲ್ಲಿ ಇವರನ್ನ ಮುಟ್ಟು ತಾಕಪ್ಪ. ಯಾವ ವಿಷಯದಲ್ಲಿ ಕೂಡ ಸ್ವಾಮಿ ಇವರು ನಿರಾಶೆಗೆ ಒಳಗಾಗಲಾರದ ಹಾಗೆ ನಿನ್ನ ಸನ್ನಿಧಾನಕ್ಕೆ ಬಂದಿದ್ದಾರೆ ಸ್ವಾಮಿ. ನಿನ್ನ ವಾಕ್ಯ ಹೇಳ್ತಾ ಇದೆ, ಯೆಹೋವನನ್ನ ಯಾರು ಹುಡುಕುತ್ತಾರೋ ಅವರಿಗೆ ಆತನು ಮಹೋಪಕಾರಗಳನ್ನು ಮಾಡುವಂಥ ದೇವರಾಗಿದ್ದಾನೆ. ಹುಡುಕುವವರಿಗೂ ನಿರೀಕ್ಷಿಸುವಂಥವರಿಗೂ ಮಹೋಪಕಾರಗಳನ್ನು ಮಾಡುವಂಥ ದೇವರಾಗಿದ್ದಾನೆ ಎಂಬುದಾಗಿ. ಹೌದು ರಾಜನ ಸನ್ನಿಧಾನಕ್ಕೆ ಬಂದಿದ್ದಾರೆ. ಇವರ ಕೊರತೆಯೆಲ್ಲ ನೀಗಿಸಯ್ಯ. ಅನಾರೋಗ್ಯದಿಂದ ಬಂದಂಥವರಿಗೆ ಆರೋಗ್ಯವನ್ನು ಕೊಡು ಸ್ವಾಮಿ. ಅದ್ಭುತವಾದ ಕಾರ್ಯ ಜರುಗಿಸಯ್ಯ. ಸೋಲಿನಿಂದ ಬಂದಂಥವರಿಗೆ ಜಯವನ್ನು ಕೊಡು ಸ್ವಾಮಿ. ಗರ್ಭದಲ್ಲಿರ್ತಕ್ಕಂಥ ಶಿಶುವನ್ನು ಮುಟ್ಟು ಹಾಕು. ಸಂಪೂರ್ಣವಾದ ಸ್ವಸ್ಥತೆಯನ್ನು ಅನುಗ್ರಹ ಮಾಡು. ಬಂದಿರುವಂಥವರೆಲ್ಲರೂ ಸ್ವಾಮಿ ನಿನ್ನ ಆಶೀರ್ವಾದ ಹೊತ್ತುಕೊಂಡು ಹೋಗುವಂತ ಸಹಾಯ ಮಾಡಿ ನಡೆಸ್ತಾ ಬರಬೇಕೆಂಬುದಾಗಿ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥನೆಯನ್ನು ಸಮರ್ಪಿಸಿ ಬೇಡಿ ಹೊಂದಿದ್ದೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂತ್ಕೊಳ್ಳೋಣ.